ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾರೆ ಸಿಎಂ ಡಿಕೆಶಿ. ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೆ ಸಿಎಂ ಡಿಕೆಶಿ ಚರ್ಚೆಯನ್ನ ಮಾಡೋರಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದದ ಕುರಿತು ಮಾತುಕತೆಯನ್ನ ನಡೆಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯನ್ನ ಕೂಡ ಡಿಕೆಶಿ ಮಾಡೋರಿದ್ದಾರೆ. ಅಲ್ಲಿ ಚರ್ಚೆ ಆಗುವಂತ ವಿಚಾರಗಳು ಬಹಳಷ್ಟಿದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ, ಹಾಗೆ ಬಾಕಿ ಉಳಿದಂತ ಮಹಿಳಾ ಕೋಟದ ಬಗ್ಗೆ, ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯೋದಿದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ ಅನ್ನೋದಾಗಿ ನಾವು ನೋಡ್ತಾ ಇದ್ವಿ. ಪ್ರತಿಭಟನೆಗಳು ನಡೀತಾ ಇದೆ. ಯಾವುದೇ ವಿಚಾರಗಳ ಚರ್ಚೆ ಆಗ್ತಾ ಇಲ್ಲ ಸೆಷನ್ ಅಲ್ಲಿ. ಆ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾವೆ ವಿಪಕ್ಷಗಳು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ, ಡಿಕೆಶಿ ಅವರ ಭೇಟಿ ಸಂದರ್ಭ ಏನೇನು ಚರ್ಚೆಗಳಾಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಅದರ ಜೊತೆಗೆ ಒಂದು ಮಹಿಳಾ ಕೋಟ ಕೂಡ ಬಾಕಿ ಉಳಿದಿದೆ. ಅದು ಯಾರ ಪಾಲಾಗುತ್ತೆ ಇದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗುತ್ತೆ. ಅದರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಅಸಮಾಧಾನಿತರು ಬಹಳಷ್ಟು ಜನ ಇದ್ದಾರೆ. ತಕ್ಕ ಮಟ್ಟಿಗೆ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅಸಮಾಧಾನ ಶಮನಗೊಳಿಸೋ ಪ್ರಯತ್ನ ಸಿಎಂ ಇಂದ DCM ಇಂದ ಆಗಿದೆ. ಬಟ್ ಮುಂದೆ ಏನು, ಅವ್ರಿಗೇನು ಪ್ರಾಮಿಸ್ ಮಾಡ್ತಾರೆ, ಸಚಿವ ಸ್ಥಾನ ಆಕಾಂಕ್ಷಿಗಳು ಭಾಳಷ್ಟು ಜನ ಇದ್ದಾರೆ, ಅವ್ರ ಕುರಿತಾಗಿ ಏನೇನು ಚರ್ಚೆಗಳಾಗುತ್ತೆ ಇವೆಲ್ಲವೂ ಕೂಡ ಕಾದು ನೋಡಬೇಕಿದೆ. ಉಳಿದಂಥ ಶಾಸಕರಿಗೆ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ನಾಳೆ ರಾತ್ರಿನೇ ದೆಹಲಿಯಿಂದ ಸಿಎಂ ವಾಪಸ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಡೀ ರಾಜ್ಯಕ್ಕಿರೋ ಅಸಮಾಧಾನ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ CWMA ಆದೇಶಕ್ಕೆ ಬಹಳಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಭೇಟಿಯ ನಂತರದಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಗಮನಿಸಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸತೀಶ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ನಾಗೇಂದ್ರ ರಾಜೀನಾಮೆಯ ಚರ್ಚೆ ನಡುವೆ ಸತೀಶ್ ದೆಹಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋರಿದ್ದಾರೆ ಸತೀಶ್ ಅಂತ ಗೊತ್ತಾಗ್ತಾ ಇದೆ. ಸಿಎಂ ಡಿಕೆಶಿಗೂ ಮುನ್ನವೇ ಸತೀಶ್ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಪಡೆದ್ರೆ ಕಂಪ್ಲಿ ಗಣೇಶಗೆ ಕೊಡಿ ಅಂತ, ಗಣೇಶ್ಗೆ ಸಚಿವ ಸ್ಥಾನ ನೀಡುವಂತೆ ಸತೀಶ್ ಜಾರಕಿಹೊಳಿ ಒತ್ತಾಯವನ್ನ ಮಾಡೋರಿದ್ದಾರೆ. ST ವರ್ಗಕ್ಕೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಇತ್ತ ಸತೀಶ್ ಜಾರಕಿಹೊಳಿ ಅವರ ನಡೆ ಕುತೂಹಲ ಮೂಡಿಸ್ತಾ ಇದೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಏನಾದರೂ ಹೈಕಮಾಂಡ್ ಬಂದರೆ ಆ ಖಾಲಿ ಸ್ಥಾನವನ್ನ, ನಾಗೇಂದ್ರ ಅವರ ಸ್ಥಾನವನ್ನ ಕಂಪ್ಲಿ ಗಣೇಶ್ ಅವ್ರಿಗೆ ಕೊಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಂದರೆ ST ವರ್ಗಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಇಡ್ತಾ ಇದ್ದಾರೆ. ಸೊ ಅದೇ ವಿಚಾರವಾಗಿ ಸಿಎಂಗಿಂತಾನು ಮುಂಚಿತವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು DCM ಸ್ಥಾನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಬೇಡಿಕೆ ಇಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿ ವೇಳೆ ಮತ್ತೊಮ್ಮೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ. ಸಚಿವ ಸ್ಥಾನದ ಆಕಾಂಕ್ಷೆ, DCM ಹುದ್ದೆ ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಬೇಡಿಕೆಯನ್ನ ಇಡೋರಿದ್ದಾರೆ. ಒಂದು DCM ಸ್ಥಾನ ಬೇಕು ಅಂತ, ಮತ್ತೊಂದು ಕಡೆಯಲ್ಲಿ ಕಂಪ್ಲಿ ಗಣೇಶ್ ಅವರಿಗೆ ಸಚಿವ ಸ್ಥಾನ ಕೊಡಿ. ಒಂದು ವೇಳೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯೋದಿದ್ರೆ ಅದನ್ನ ಕಂಪ್ಲಿ ಗಣೇಶ್ ಅವರು ಕೊಡಿ ಅಂತ ಕೇಳುವಂತ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣವನ್ನ ಸಿಎಂಗೂ ಮುಂಚಿತವಾಗಿಯೇ ಕೈಗೊಳ್ಳುತ್ತಾ ಇದ್ದಾರೆ. ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಕೋರ್ಸ್ ಮಹಿಳಾ ಕೋಟಾದಡಿ ಯಾರಿಗೆ ಸಿಗುತ್ತೆ, ಒಂದು ಸ್ಥಾನ ಇನ್ನೂ ಕೂಡ ಖಾಲಿ ಇದೆ. ಅದರ ಜೊತೆಗೆ ನಾಗೇಂದ್ರ ರಾಜೀನಾಮೆ ವಿಚಾರ, ಕಾವೇರಿ ನೀರು ಹಂಚಿಕೆ ವಿಚಾರ, ಬಹಳಷ್ಟು ಚರ್ಚೆಗಳಾಗಬೇಕಿದೆ ಹೈಕಮಾಂಡ್ ಜೊತೆಗೆ. ಏನೇನು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ಇದೆಲ್ಲದ್ರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಕಡೆಗೆ ಮುಖ ಮಾಡಿರೋದು. ಚೈತ್ರ, ಕಾಂಗ್ರೆಸ್ ಸರ್ಕಾರದ ಎರಡನೇ ಇನ್ನಿಂಗ್ಸ್ ಶುರುವಾದ್ರೂ ಕೂಡ ಯಾಕೋ ಗೊಂದಲಗಳು ಮಾತ್ರ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಬೆಳಗ್ಗೆಯಿಂದ ದೊಡ್ಡ ಮಟ್ಟಿಗಿನ ಚರ್ಚೆಗಳು ಶುರುವಾಗಿದ್ದಾವೆ. ನಾಗೇಂದ್ರ ಅವರು ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಹಾಗಂತ ನಾಗೇಂದ್ರ ಅವರ ರಾಜೀನಾಮೆಯನ್ನ ಯಾವಾಗ ಪಡೆದುಕೊಳ್ಳಲಾಗುತ್ತೆ ಅನ್ನೋದಕ್ಕೂ ಕೂಡ ಒಂದು ಸ್ಪಷ್ಟವಾದಂತ ಉತ್ತರ ಸಿಗ್ತಾ ಇಲ್ಲ. ಇದರ ಮಧ್ಯೆ ನಾಳೆ ಬೆಳಗ್ಗೆ 7 ಗಂಟೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಬೆಳಗ್ಗೆ 10 ಗಂಟೆಗೆ ದೆಹಲಿಯನ್ನ ತಲುಪ್ತಾರೆ. ಅಲ್ಲಿಂದ ಆಚೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಅವ್ರದ್ದೊಂದು ಸುದೀರ್ಘವಾದಂತ ಮಾತುಕತೆ ಇದೆ. ಒಂದು ಮಹಿಳಾ ಸಚಿವ ಸ್ಥಾನವನ್ನು ಕೂಡ ಭರ್ತಿ ಮಾಡುವಂತದ್ದು ಬಾಕಿ ಇದೆ. ಮಹಿಳಾ ಸಚಿವ ಸ್ಥಾನ ಭರ್ತಿ ಮಾಡುವಂತದ್ದು ಹಾಗೆ ಉಳಿಸ್ಕೊಂಡ್ರೆ ಸಹಜವಾಗಿಯೇ ಬಿಜೆಪಿಯ ನಾಯಕರು, JDS ನ ನಾಯಕರು ಕೂಡ ಮಹಿಳಾ ವಿರೋಧಿ ಸರ್ಕಾರ ಅನ್ನುವಂತಹ ಹಣೆಪಟ್ಟಿಯನ್ನ ಅಂಟಿಸ್ತಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಇತ್ಯರ್ಥ ಆಗಬೇಕಾಗಿದೆ. 1ನೇ ತಾರೀಕಿನಿಂದ ಬಿಜೆಪಿ ನಾಯಕರು ದೊಡ್ಡ ಮಟ್ಟಿಗಿನ ಪಾದಯಾತ್ರೆಯನ್ನ ನಾಗೇಂದ್ರ ಅವರ ವಿರುದ್ಧವೂ ಕೂಡ ಮಾಡ್ತಾ ಇರೋದ್ರಿಂದಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರ ಅನಿಸಿಕೆ. ಇದೇ ಕಾರಣಕ್ಕೋಸ್ಕರ ಯಾವ ಹಂತದಲ್ಲಿ
ಹೈಕಮಾಂಡ್ ಅಭಿಪ್ರಾಯವನ್ನ ಪಡೆದು ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕಾ ಅಥವಾ ನೇರವಾಗಿ ನಾಗೇಂದ್ರ ಅವರೇ ಒಂದು ಹೆಜ್ಜೆ ಮುಂದೆ ಬಂದು ತಾವೇ ರಾಜೀನಾಮೆಯನ್ನ ಕೊಡ್ತಾರಾ, ಇದೆಲ್ಲವೂ ಕೂಡ ಬಹಿರಂಗ ಆಗಬೇಕು. ಈ ವಿಚಾರಗಳು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಎಸ್ಟಿ ವರ್ಗಕ್ಕೇನೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಇದೀಗ ಶುರುವಾಗಿದ್ದಾವೆ. ಇದೇ ಬೆನ್ನಲ್ಲೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಗೊತ್ತಾಯ್ತು, ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ಅಹವಾಲುಗಳನ್ನ ಸಲ್ಲಿಸಲಿಕ್ಕಿದ್ದಾರೆ. ಹೆಚ್ಚುವರಿ ಡಿಸಿಎಂ ಆಯ್ಕೆ ವಿಚಾರವೂ ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಇನ್ನೂ ಕೂಡ ಹೆಚ್ಚುವರಿ ಡಿಸಿಎಂ ಆಯ್ಕೆ ವಿಚಾರವನ್ನ ಹಾಗೆ ಓಪನ್ ಇಡಲಾಗಿದೆ. ಅದರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಒತ್ತಡ ಹಾಕುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಬಹುದು. ಇನ್ನೊಂದು ಕಡೆ ಅಕಸ್ಮಾತ್ ನಾಗೇಂದ್ರ ಅವರ ರಾಜೀನಾಮೆಯನ್ನ ತಕ್ಷಣ ಪಡೆದಿದ್ದೇ ಆದ್ರೆ ಆ ಒಂದು ಸಚಿವ ಸ್ಥಾನವನ್ನ ಎಸ್ಟಿ ವರ್ಗಕ್ಕೆ ಮೀಸಲಿಡಬೇಕು. ಎಸ್ಟಿ ಸಮುದಾಯದ ನಾಯಕರಿಗೆ ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಬೇಕು, ಬೇರೆ ಸಮುದಾಯಕ್ಕೆ ಆ ಸಚಿವ ಸ್ಥಾನವನ್ನ ಕೊಡಬಾರದು ಅನ್ನುವಂತ ಆಗ್ರಹವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಒಂದು ನಿಲುವನ್ನ ತೆಗೆದುಕೊಳ್ಬೇಕಾಗಿದೆ. ಬಹುತೇಕ ನಾಳೆಯ ಹೊತ್ತಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ, ಸುರ್ಜೇವಾಲಾ ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಸದ್ಯದ ಮಟ್ಟಿಗಂತೂ ಕಾಂಗ್ರೆಸ್ ಪಾಳೆಯದ ಈ ಗೊಂದಲ ಹಾಗೆ ಮುಂದುವರಿತಾ ಇದೆ. ವಿಧಾನಮಂಡಲ ಅಧಿವೇಶನವಂತೂ ನಾಗೇಂದ್ರ ಅವರ ಕಾರಣಕ್ಕೋಸ್ಕರವೇ ಬಲಿಯಾಗೋಯ್ತು. ಬೇರೆ ಯಾವ ವಿಚಾರವೂ ಕೂಡ ಚರ್ಚೆಗೆ ಬರೋದಕ್ಕೆ ಅವಕಾಶವೇ ಸಿಗಲಿಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಅಂಥದ್ದೇ ಗೊಂದಲಗಳು ಮುಂದುವರಿತಾ ಇದಾವೆ. ಕಾಂಗ್ರೆಸ್ ಮಾಡ್ತಾ ಇರುವಂತಹ, ಸರ್ಕಾರದಿಂದ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳಿರ್ಬೋದು, ಯೋಜನೆಗಳಿರ್ಬೋದು, ಹೊಸ ಹೊಸ ಆಲೋಚನೆಗಳು ಅದು ಜನರನ್ನ ತಲುಪ್ತಾ ಇಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಈ ಗೊಂದಲಗಳೇ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾವೆ. ನಾಗೇಂದ್ರ ಅವರು ಕೂಡ ಇವತ್ತು ಸಂಜೆ ಮುಖ್ಯಮಂತ್ರಿಗಳನ್ನ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅಕಸ್ಮಾತ್ ಮುಖ್ಯಮಂತ್ರಿಗಳನ್ನ ನಾಗೇಂದ್ರ ಭೇಟಿಯಾಗಿದ್ದೆ ಆದ್ರೆ ಇವತ್ತೇ ಸಂಜೆಯೇ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬರ್ತಾರಾ ಅಥವಾ ಅವರು ಕೂಡ ಹೈಕಮಾಂಡ್ನ ಕಾದು ನೋಡಿ ಹೈಕಮಾಂಡ್ ಏನ್ ಸೂಚನೆ ಕೊಡುತ್ತೋ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.